ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಬಿಡುಗಡೆ ಮಾಡಿರುವ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 9ನೇ ತರಗತಿದು. ಈ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನಾವು ಈ ವಿಡಿಯೋದಲ್ಲಿ ಮಾಡೋಣ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಪ್ರಶ್ನೆಗಳಿವೆ, ಅದರ ಫ್ರಂಟ್ ಪೇಜನ್ನು ಹೇಗೆ ಫಿಲಪ್ ಮಾಡಬೇಕು, ವಿದ್ಯಾರ್ಥಿಗಳು ಯಾವುದನ್ನು ಫಿಲಪ್ ಮಾಡಬೇಕು, ರೂಮ್ ಸೂಪರ್ವೈಸರ್ಗಳು ಯಾವುದು ಫಿಲಪ್ ಮಾಡಬೇಕು, ನಂತರ ಇವ್ಯಾಲ್ಯುವೇಟರ್ಸ್ ಅಂದರೆ ಅದನ್ನು ವ್ಯಾಲ್ಯೂಯೇಷನ್ ಮಾಡೋರು ಅಲ್ಲಿ ಯಾವ ಭಾಗವನ್ನು ಫಿಲಪ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದರ ಜೊತೆಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಪ್ರಶ್ನೆಗಳಿವೆ, ಎಷ್ಟು ಮುಖ್ಯ ಪ್ರಶ್ನೆಗಳು, ಎಷ್ಟು ಉಪ ಪ್ರಶ್ನೆಗಳಿವೆ, ಯಾವ್ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದನ್ನು ಸಹ ನಾವು ನೋಡ್ತಾ ಹೋಗೋಣ. ಫಸ್ಟಿಗೆ ಇದರ ಫ್ರಂಟ್ ಪೇಜನ್ನು ಅಲ್ಲಿ ಏನೇನು ವಿವರಗಳನ್ನು ಕೊಟ್ಟಿದ್ದಾನೆ ನಾವು ನೋಡ್ತಾ ಹೋಗೋಣ. ಮೇಲ್ಗಡೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSQAAC ಮಲ್ಲೇಶ್ವರಂ ಬೆಂಗಳೂರು ಅಂತಿದೆ. ಅದಾದ ನಂತರ ಮೌಲ್ಯಾಂಕನ ಮಾರ್ಚ್ 2024 ಮಾದರಿ ಪ್ರಶ್ನೋತ್ತರ ಪತ್ರಿಕೆ. ಇದೆಲ್ಲ ಆದಮೇಲೆ ಕ್ಲಾಸ್ 9ನೇ ತರಗತಿ ಇದು, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, 80 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ, 3 ಗಂಟೆ. ನೇಮ್ ಆಫ್ ದ ಸ್ಟೂಡೆಂಟ್ಸ್, ಅಲ್ಲಿ ಇನ್ಫಾರ್ಮೇಷನ್ ಟು ಬಿ ಫಿಲ್ಡ್ ಬೈ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಏನೇನು ಇನ್ಫಾರ್ಮೇಷನನ್ನು ಅಲ್ಲಿ ತುಂಬಬೇಕು. ನೇಮ್ ಆಫ್ ದ ಸ್ಟೂಡೆಂಟ್, ಅಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಸ್ಪಷ್ಟವಾಗಿ ಚಿತ್ತುಕಾಟಿಲ್ಲದೆ ಬರೀಬೇಕು. ನಂತರ ಕೆಳಗಡೆ ಸ್ಟೂಡೆಂಟ್ಸ್ ಸ್ಯಾಟ್ಸ್ ನಂಬರ್ ನಿಮಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನಿಮ್ಮ ಐಡೆಂಟಿ ಕಾರ್ಡಲ್ಲೂ ಅದಿರುತ್ತೆ, ಅಥವಾ ಶಾಲಾ ಮುಖ್ಯಸ್ಥರಿಂದನೂ ಅದನ್ನು ಪಡ್ಕೋಬೋದು. ಆ ನಂಬರನ್ನು ಅಲ್ಲಿ ತುಂಬಬೇಕು, 9 ಡಿಜಿಟ್ ಅದು ಆ ನಂಬರನ್ನು ತುಂಬಬೇಕಲ್ಲಿ. ಇದರ ನಂತರ ಮುಂದ್ಗಡೆ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ಅಂತಿದೆ, ಅಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಸಿಗ್ನೇಚರನ್ನು ಮಾಡಬೇಕು, ನಿಮ್ಮ ಸೈನ್ ಮಾಡಬೇಕಲ್ಲಿ. ಎಷ್ಟು ವಿದ್ಯಾರ್ಥಿಗಳು ತುಂಬೋದು. ನಂತರ ಇನ್ಫಾರ್ಮೇಷನ್ ಟು ಬಿ ಫಿಲ್ಡ್ ಬೈ ದ ರೂಮ್ ಇನ್ವಿಜಿಲೇಟರ್, ರೂಮ್ ಸೂಪರ್ವೈಸರ್ಗಳು ತುಂಬುವಂಥದ್ದು. ಅವರೇನೇನು ತುಂಬಬೇಕು, ಸ್ಕೂಲ್ ಡೈಸ್ ಕೋಡ್ ತುಂಬಬೇಕು, ಸ್ಕೂಲ್ ನೇಮ್ ಶಾಲೆ ಹೆಸರನ್ನು ಬರೀಬೇಕು, ಕ್ಲಸ್ಟರ್ ನೇಮ್, ಬ್ಲಾಕ್ ಮತ್ತು ಡಿಸ್ಟ್ರಿಕ್ಟ್ ಇಷ್ಟನ್ನು ಅಲ್ಲಿ ಬರೀಬೇಕು. ಅದಾದ ನಂತರ ಸ್ಕೂಲ್ ಟೈಪ್ ಅಂತ ಕೇಳಿದ್ದಾರೆ, ಗೌರ್ಮೆಂಟ್ ಸ್ಕೂಲಾ, ಏಡೆಡ್ ಸ್ಕೂಲಾ ಅಥವಾ ಅನ್ಏಡೆಡ್ ಸ್ಕೂಲಾ, ಆ ಬಾಕ್ಸಲ್ಲಿ ಟಿಕ್ ಮಾಡಬೇಕು. ಯಾವ್ದು ಸಂಬಂಧಪಟ್ಟಿರುತ್ತೋ ಆ ಸ್ಕೂಲನ್ನು ಟಿಕ್ ಮಾಡಬೇಕು. ಇದಾದ ನಂತರ ಸಿಗ್ನೇಚರ್ ಆಫ್ ದ ರೂಮ್ ಇನ್ವಿಜಿಲೇಟರ್ ಅಂತ ಲಾಸ್ಟಿಗಿದೆ, ಅಲ್ಲಿ ರೂಮ್ ಸೂಪರ್ವೈಸರ್ಗಳು ಸಿಗ್ನೇಚರ್ ಮಾಡಬೇಕು ಆ ಬುಕ್ಲೆಟ್ ಮೇಲೆ. ನೆಕ್ಸ್ಟ್ ಕೆಳಗಡೆ ಬರೋಣ. ಇನ್ಫಾರ್ಮೇಷನ್ ಟು ಬಿ ಫಿಲ್ಡ್ ಬೈ ದ ಎವ್ಯಾಲ್ಯುವೇಟರ್ ಅಟ್ ದ ಟೈಮ್ ಆಫ್ ಎವ್ಯಾಲ್ಯುಯೇಷನ್, ಅಂದರೆ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ವ್ಯಾಲ್ಯುವೇಟರ್ಸ್ಗಳು ತುಂಬಬೇಕು. ಅದರಲ್ಲಿ ಟೋಟಲ್ಲಾಗಿ 38 ಪ್ರಶ್ನೆಗಳಿವೆ. ಆ 38 ಪ್ರಶ್ನೆಗಳಿಗೆ ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಅಂಕವನ್ನು ಪಡೆದಿದ್ದಾನೆ ಅದನ್ನು ಆ ಮುಂದಿನ ಕಾಲಮ್ನಲ್ಲಿ ಹಾಕ್ತಾ ಹೋಗಬೇಕು. ಲಾಸ್ಟಿಗೆ ಟೋಟಲ್ ಮಾರ್ಕ್ಸ್ ಹಾಕಬೇಕು. ಪ್ರತಿಯೊಂದು ಕಾಲಮಿನ ಕೆಳಗೂ ಸಹ ಟೋಟಲ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಟೋಟಲ್ ಮಾರ್ಕ್ಸ್ಗಳನ್ನು ತುಂಬಿ ಲಾಸ್ಟಿಗೆ ಗ್ರಾಂಡ್ ಟೋಟಲ್ ಅಂತಿದೆ, ಅದನ್ನು ತುಂಬಬೇಕು. ಟೋಟಲ್ ಮಾರ್ಕ್ಸ್ ಅಪ್ ಆ್ಯಂಡ್ ಇನ್ ವರ್ಡ್ಸ್, ಅಂದರೆ ಶಬ್ದಗಳಲ್ಲಿ ಎಷ್ಟು ಮಾರ್ಕ್ಸ್ ಪಡ್ಕೊಂಡಿದ್ದಾನೆ ಅನ್ನೋದನ್ನು ಬರೀಬೇಕು. ಉದಾಹರಣೆಗೆ 65 ಅನ್ನೋದನ್ನು ವರ್ಡ್ಸಲ್ಲಿ ಬರೀಬೇಕು. ಇದಾದ ನಂತರ ಆ ವ್ಯಾಲ್ಯುವೇಟರ್ಸ್ಗಳು ಲಾಸ್ಟಿಗೆ ತಮ್ಮ ಸಹಿಯನ್ನು ಮಾಡಬೇಕು, ಸಿಗ್ನೇಚರ್ ಆಫ್ ದ ಇವ್ಯಾಲ್ಯುವೇಟರ್. ಇಷ್ಟ ಆಯ್ತು ಇಲ್ಲಿ. ನೆಕ್ಸ್ಟ್ ಕ್ವಶನ್ ಪೇಪರಿಗೆ ಹೋಗೋಣ. ಮೊದಲನೇ मेन क्वेश्चन, निम्नलिखित बहुविकल्पीय प्रश्नों के 4 उत्तर दिए गए हैं, उनमें से सही उत्तर चुनकर ಸಂಕೇತಾಕ್ಷರ के साथ लिखिए. ಕೆಳಗಿನ ಪ್ರಶ್ನೆಗಳಿಗೆ 4 ಉತ್ತರವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಸಂಕೇತಾಕ್ಷರಗಳ ಸಮೇತ ಬರೀರಿ ಅಂತ ಅಲ್ಲಿ ಕೊಟ್ಟಿರೋದು. ಸಂಕೇತಾಕ್ಷರಗಳು ಅಂದರೆ ABCD, ಅದನ್ನು ಬಾಕ್ಸಲ್ಲಿ ಆ ಸಂಕೇತಾಕ್ಷರವನ್ನು ಬರೆದು ಅದರ ಮುಂದೆ ಉತ್ತರವನ್ನು ಬರೀಬೇಕು. ಮೊದಲನೇ मेन क्वेश्चन, निम्नलिखित बहुविकल्पीय प्रश्नों के 4 उत्तर दिए गए हैं, उनमें से सही उत्तर चुनकर ಸಂಕೇತಾಕ್ಷರ के साथ लिखिए. ಕೆಳಗಿನ ಬಹು ಆಯ್ಕೆಯ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ಕೊಡಲಾಗಿದೆ, ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಸಂಕೇತಾಕ್ಷರದ ಸಮೇತ ಬರೀರಿ. ಸಂಕೇತಾಕ್ಷರಗಳು ಅಂದರೆ ABCD ಇವೆ ಸಂಕೇತಾಕ್ಷರಗಳು. ನೀವೇನು ಮಾಡಬೇಕು, ಉತ್ತರವನ್ನು ಮುಂದಿನ ಲೈನ್ನಲ್ಲಿ ಬರೆದು ಆ ಸಂಕೇತಾಕ್ಷರವನ್ನು ಬಾಕ್ಸಲ್ಲಿ ಹಾಕಬೇಕು. ಉದಾಹರಣೆಗೆ ಇಲ್ಲಿ ಮೊದಲನೇ ಪ್ರಶ್ನೆ, पुल के पास मौसी बैठी थी, पास का पर्यायवाची शब्द. ಸೇತುವೆ ಹತ್ತಿರ ಚಿಕ್ಕಮ್ಮ ಕುಳಿತಿದ್ದಳು, ಪಾಸ್ ಅನ್ನೋದರ ಸಮಾನಾರ್ಥಕ ಶಬ್ದ ಯಾವುದು ಅಂತ ಅಲ್ಲಿ ಕೇಳಿದ್ದಾರೆ. ಉತ್ತರ ಉತ್ತೀರ್ಣ, ದೂರ್, ಸಮೀಪ್, ಬಗಲ್. ಉತ್ತರ ಸಿ, ಸಮೀಪ್ ಹೈ. ಆ ಬಾಕ್ಸಲ್ಲಿ ಸಿ ಅಂತ ಬರೆದು ಮುಂದಿನ ಸಾಲಲ್ಲಿ ಸಮೀಪ್ ಹೈ ಅಂತ ಬರಿಬೇಕು. ಇದೇ ರೀತಿ ಬೇರೆ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಬರೀತಾ ಹೋಗಬೇಕು. ಎರಡನೇ ಪ್ರಶ್ನೆ, ಕವಿ ಕವಯಿತ್ರಿ, ಕವಿ ಅನ್ನೋದಕ್ಕೆ ಸ್ತ್ರೀಲಿಂಗ ರೂಪ, ಅದು ಕವಯಿತ್ರಿ. ಅದೇ ರೀತಿ ಲೇಖಕ್ ಅದಕ್ಕೆ ಯಾವುದು, ಅದು ಅನುರೂಪತಾ ಪ್ರಶ್ನೆ ಇದು. ಆ ರೀತಿ ಅದಕ್ಕೆ ಉತ್ತರ
ಲೇಖಿಕಾ, ಬಿ ಲೇಖಿಕಾ. ಆ ಬಾಕ್ಸಲ್ಲಿ ಬಿ ಅಂತ ಬರೆದು ಮುಂದೆ ಲೇಖಿಕಾ ಅಂತ ಬರೀಬೇಕು. 3. ನಿಮ್ನ ವಾಕ್ಯ ಮೇ ಬಹುವಚನ ರೂಪ ಹೈ. ಕೆಳಗಿನ ವಾಕ್ಯಗಳಲ್ಲಿ ಬಹುವಚನವನ್ನು ಸೂಚಿಸುವ ವಾಕ್ಯ ಯಾವುದು? ಹಮ್ ಹಿ ಜಾಯೆಂಗೆ, ಮೈ ಹಿ ಜಾऊंगा, ತುಮ್ ಹಿ ಜಾओगे, ವಹ ಹಿ ಜಾಯೇಗಾ. ಇದರಲ್ಲಿ ಸರಿಯಾದ ಉತ್ತರ ಎ, ಹಮ್ ಹಿ ಜಾಯೆಂಗೆ. ಎ ಅಂತ ಬರೆದು ಮುಂದೆ ಉತ್ತರವನ್ನು ಬರೀಬೇಕು. 4ನೇ ಪ್ರಶ್ನೆ, ಅಪನಾ ದುಃಖ ಭಿ ಏಕ್ ಹೈ ಸಾಥಿ ಅಪನಾ ಡ್ಯಾಶ್ ಭಿ ಏಕ್. रिक्त स्थान में प्रयुक्त होने वाला ದುಃಖ का ವಿಲೋಮಾರ್ಥಕ ಶಬ್ದ. ಅಂದರೆ ಈ ಖಾಲಿ ಜಾಗದಲ್ಲಿ ದುಃಖ ಅನ್ನುವುದಕ್ಕೆ ಯಾವ ವಿರುದ್ಧ ಶಬ್ದವನ್ನು ಅಂದರೆ ವಿಲೋಮಾರ್ಥಕ ಶಬ್ದವನ್ನು ತುಂಬಬೇಕು ಅಂತಿದೆ. ಇದಕ್ಕುತ್ತರ ಡಿ, ಸುಖ್. 5वां ಪ್ರಶ್ನೆ, 5ನೇ ಪ್ರಶ್ನೆ, ವಿದ್ಯಾಲಯ ಸಂಧಿ ಶಬ್ದ का सही ವಿಗ್ರಹ ರೂಪ. ವಿದ್ಯಾಲಯ ಅನ್ನೋ ಶಬ್ದವನ್ನು ವಿಗ್ರಹ ಮಾಡುವುದು ಅಂದರೆ ಬಿಡಿಸಿದಾಗ ಅದರ ಸರಿಯಾದ ರೂಪ ಯಾವುದು? ವಿದ್ಯಾ ಪ್ಲಸ್ ಅಲಯ ಹೈ, ವಿದ್ಯಾ ಪ್ಲಸ್ ಆಲಯ ಹೈ, ವಿದ್ಯಾ ಪ್ಲಸ್ ಲಯ ಹೈ, ವಿದ್ ಪ್ಲಸ್ ಆಲಯ ಹೈ. ಇದಕ್ಕೆ ಸರಿಯಾದ ಉತ್ತರ ಬಿ, ವಿದ್ಯಾ ಪ್ಲಸ್ ಆಲಯ ಹೈ. ನೆಕ್ಸ್ಟ್, ಆಪ್ಕಾ ಶುಭ ನಾಮ್ ಕ್ಯಾ ಹೈ. ವಾಕ್ಯ ಅಪೇಕ್ಷಿತ್ ವಿರಾಮ್ ಚಿಹ್ನ. ಈ ವಾಕ್ಯ ಇದೆಯಲ್ಲ, ಮೇಲಿನ ವಾಕ್ಯ ಆಪ್ಕಾ ಶುಭ ನಾಮ್ ಕ್ಯಾ ಹೈ, ಇದರಲ್ಲಿ ಲಾಸ್ಟಿಗೆ ನಾವು ಯಾವ ವಿರಾಮ ಚಿಹ್ನೆಯನ್ನು ಅಲ್ಲಿ ಹಾಕಬೇಕು. ಅಲ್ಲಿ ಒಂದು ಆಶ್ಚರ್ಯ ಸೂಚಕ ಚಿಹ್ನೆ ಇದೆ, ಆಮೇಲೆ ಅರ್ಧ ವಿರಾಮ ಇದೆ, ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಮತ್ತು ಉದ್ಧರಣ ಚಿಹ್ನೆ ಇದೆ. ಅದರಲ್ಲಿ ಯಾವುದನ್ನು ಹಾಕಬೇಕು? ಸಿ, ಪ್ರಶ್ನಾರ್ಥಕ ಚಿಹ್ನೆ. ಅದನ್ನು ನಾವು ಪ್ರಶ್ನವಾಚಕ ಅಂತಲೂ ಕರಿಬಹುದು. ಅಗला ಪ್ರಶ್ನೆ, 7वां ಪ್ರಶ್ನೆ, ಗಾಯಬ್ ಹೋನಾ ಅರ್ಥ ಸೇ ಸಂಬಂಧಿತ ಮುಹಾವರ. ಗಾಯಬ್ ಹೋನಾ ಎನ್ನುವ ಅರ್ಥವನ್ನು ಕೊಡುವ ಒಂದು ನುಡಿಗಟ್ಟು ಯಾವುದು? ಮುಹಾವರ. ಬೋಜ್ ಉಠಾನಾ ಹೈ, ಕದಮ್ ಬಡಾನಾ ಹೈ, ಹಾತ್ ಬಡಾನಾ ಹೈ, 9-2-11 ಹೋನಾ ಹೈ. ಇಸ್ಮೇ ಸಹಿ ಉತ್ತರ ಹೈ, ಸರಿಯಾದ ಉತ್ತರ 9-2-11 ಹೋನಾ ಹೈ. ಗಾಯಬ್ ಹೋನಾ ಅಂದರೆ ಅಲ್ಲಿಂದ ಮರೆಯಾಗೋದು, ಓಡ್ ಹೋಗೋದು ಅಂತ ಅರ್ಥ. 8ನೇ ಪ್ರಶ್ನೆ, ಉಚಿತ್ ಕಾರಕ ಚಿಹ್ನೆ ಸೇ ವಾಕ್ಯ ಪೂರ್ಣ ಕೀಜಿಯೇ. ಸರಿಯಾದ ಕಾರಕ ಚಿಹ್ನೆ ಅಂದರೆ ವಿಭಕ್ತಿ ಪ್ರತ್ಯಯ ಚಿಹ್ನೆಯಿಂದ ವಾಕ್ಯವನ್ನು ಪೂರ್ಣಗೊಳಿಸಿ ಅಂತಿದೆ. ಕರ್ನಾಟಕ ಡ್ಯಾಶ್ ರಾಜಧಾನಿ ಬೆಂಗಳೂರು ಹೈ. ಸಹಿ ಉತ್ತರ ಹೈ ಎ, ಕಿ. ಕರ್ನಾಟಕ ಕಿ ರಾಜಧಾನಿ. ಯಾಕಂದರೆ ರಾಜಧಾನಿ ಅನ್ನೋದು ಸ್ತ್ರೀಲಿಂಗ ಶಬ್ದ ಆಗಿರೋದ್ರಿಂದ ಅದರ ಹಿಂದಿನ ಪ್ರತ್ಯಯ ಕಿ ಅಂತಲೇ ಬರಬೇಕು. ನೆಕ್ಸ್ಟ್, दूसरा ಮುಖ್ಯ ಪ್ರಶ್ನೆ, 2ನೇ ಮುಖ್ಯ ಪ್ರಶ್ನೆ, प्रथम 2 शब्दों से संबंधित अनुरूपता के अनुरूप तीसरे शब्द से संबंधित अनुरूप शब्द लिखिए. ಅಂದರೆ ಮೊದಲೆರಡು ಪದಗಳಿಗೆ ಸಂಬಂಧಿತ ಅನುರೂಪ ಶಬ್ದದಂತೆಯೇ ಮೂರನೆಯ ಪದದ ಅನುರೂಪ ಶಬ್ದವನ್ನು ಬರೆಯಿರಿ ಅಂತ ಅಲ್ಲಿದೆ. 9వ ಪ್ರಶ್ನೆ, ಮೌಸಿ ಭೀಷ್ಮ ಸಾಹನಿ. ಮೌಸಿ ಅನ್ನುವ ಕಥೆಯನ್ನು ಬರೆದವರು ಭೀಷ್ಮ ಸಾಹನಿ. ಗುಲಾಬ್ ಸಿಂಗ್ ಅದನ್ನು ಬರೆದವರು ಯಾರು? ಇಸ್ಕಾ ಉತ್ತರ ಹೈ ಸುಭದ್ರಾ ಕುಮಾರಿ ಚೌಹಾನ್. 10ನೇ ಪ್ರಶ್ನೆ, ಬಸ್ 2 ರೂಪಾಯಿ ಮೇ ಕಾಕಾ ನಾರಿಯಲ್ ವಾಲಾ. ಬರೀ 2 ರೂಪಾಯಿ ಚಿಕ್ಕಪ್ಪ ಅಂತ ಯಾರು ಹೇಳ್ತಾನೆ? ಎಳನೀರು ಮಾರುವವನು ಹೇಳ್ತಾನೆ. ಕೇವಲ 50 ಪೈಸೆ ಅಂತ ಯಾರು ಹೇಳ್ತಾನೆ? ಉತ್ತರ ನಾವ್ ವಾಲಾ, ನಾವಿಕ ದೋಣಿಯವನು ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್, ವಾಯು ಊರ್ಜಾ ಹವಾ. ವಾಯು ಶಕ್ತಿ ಅದು ಗಾಳಿಯಿಂದ ಸಿಗುತ್ತೆ. ಸೌರ ಊರ್ಜಾ ಅದಕ್ಕುತ್ತರ ಸೂರ್ಯ. ನೆಕ್ಸ್ಟ್, ದೋ ಪಹಿಯೆ 2 ಚಕ್ರ. ಸೈಕಲ್ಲಿಗೆ 2 ಚಕ್ರ ಇರ್ತವೆ. 3 ಪಹಿಯ 3 ಚಕ್ರಗಳು ಯಾವ ವಾಹನಕ್ಕಿರ್ತವೆ? ಅದಕ್ಕುತ್ತರ ರಿಕ್ಷಾ. 3ನೇ ಮೇನ್ ಕ್ವಶನ್, 4 ಪ್ರಶ್ನೆಗಳು, 1 ಅಂಕದವು. 13ನೇ ಪ್ರಶ್ನೆ, ಬಂದರ್ಗಾಹ್ ಮೇ ನಾರಿಯಲ್ ಕಾ ದಾಮ್ ಕ್ಯಾ ಥಾ. ಆ ಹಡಗುದಾಣದಲ್ಲಿ ಎಳನೀರಿನ ಬೆಲೆ ಎಷ್ಟಿತ್ತು? ಇದಕ್ಕೆ ಉತ್ತರ ಬಂದರ್ಗಾಹ್ ಮೇ ನಾರಿಯಲ್ ಕಾ ದಾಮ್ 50 पैसे था. ನೆಕ್ಸ್ಟ್, ಲೋಗೋಂ ಕೆ ಪಾಸ್ ಕಿಸ್ಕೆ ಲಿಯೇ ಸಮಯ ನಹಿ ಹೈ. ಜನರ ಬಳಿ ಯಾವುದಕ್ಕೆ ಸಮಯವಿಲ್ಲ. ಇದು ಪೂರ್ವಾಕ್ಷರಕ ಪೂರ್ವಾಗ್ರಹ ಅನ್ನುವ ಪಾಠದ್ದು. ಲೋಗೋಂ ಕೆ ಪಾಸ್ ಲಂಬೆ ಲಂಬೆ ನಾಮ್ ಪುಕಾರ್ನೆ ಕೆ ಲಿಯೇ ಸಮಯ ನಹಿ ಹೈ. ಜನರ ಬಳಿ ಉದ್ದುದ್ದನೆಯ ಹೆಸರನ್ನು ಕರೆಯಲು ಸಮಯವಿಲ್ಲ. 15ನೇ ಪ್ರಶ್ನೆ, ಕವಿ ಕೆ ಅನುಸಾರ ಹಮೆ ಕಬ್ ತಕ್ ವಿರಾಮ್ ನಹಿ ಹೈ. ಕವಿಯ ಪ್ರಕಾರ ನಮಗೆ ಎಲ್ಲಿಯ ತನಕ ವಿರಾಮವಿಲ್ಲ. ಉತ್ತರ ಕವಿ ಕೆ ಅನುಸಾರ ಹಮೆ ಮಂಜಿಲ್ ಪಾನೆ ತಕ್ ವಿರಾಮ್ ನಹಿ ಹೈ. ಎಲ್ಲಿಯ ತನಕ ನಾವು ಗುರಿಯನ್ನು ಮುಟ್ಟುವುದಿಲ್ಲವೋ ಅಲ್ಲಿಯ ತನಕ ನಮಗೆ ವಿರಾಮವಿಲ್ಲ. ಮುಂದಿನ ಪ್ರಶ್ನೆ,
ಸುಜಾನ್ ಲೋಗ್ ಸಂಪತ್ತಿ ಕಾ ಸಂಗ್ರಹ ಕ್ಯೋं करते हैं ಅಂದರೆ ಸಜ್ಜನರು ಸಂಪತ್ತನ್ನು ಏಕೆ ಸಂಗ್ರಹಿಸುತ್ತಾರೆ. ಇದು ರಹೀಮ್ ಕೆ ದೋಹೆ ಅನ್ನುವ ಪದ್ಯದ್ದು. ಸುಜಾನ್ ಲೋಗ್ ಸಂಪತ್ತಿ ಕಾ ಸಂಗ್ರಹ दूसरों के हित के लिए करते हैं. 4ನೇ ಮೇನ್ ಕ್ವೆಶ್ಚನ್. ನಿಮ್ನಲಿಖಿತ ಪ್ರಶ್ನೋं के उत्तर 2-3 ವಾಕ್ಯೋं में लिखिए. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇವು 8 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ 2 ಅಂಕ, ಒಟ್ಟು 16 ಅಂಕ. 17. ಭಾಯಿ ಕೋ ಬಹನ್ ಕೈಸೆ ವಿದಾ ಕರ್ತಿ ಹೈ. ಸಹೋದರನನ್ನು ಸಹೋದರಿ ಹೇಗೆ ಬೀಳ್ಕೊಟ್ಟಳು ಅಂತ. ಇದಕ್ಕೆ ಉತ್ತರ ಇಲ್ಲಿ ಒಂದು ಮಾಡೆಲ್ ಆನ್ಸರ್ ಇದೆ. ಭಾಯಿ ಕೋ ಬಹನ್ कहानियों की राजकुमारी की तरह विदा करती है. थाली में दिया जलाकर लाती है और माथे पर तिलक लगाकर चावल बिखेरती है. आरती करके भाई को विदा करती है. 18ನೇ ಪ್ರಶ್ನೆ. ಬಾಬುಭಾಯಿ ने किन किन से मदद मांगी. ಬಾಬುಭಾಯಿ ಅವರು ಯಾರ ಸಹಾಯವನ್ನು ಕೇಳಿದರು. 18. ಬಾಬುಭಾಯಿ ने किन किन से मदद मांगी. ಬಾಬುಭಾಯಿ ಅವರು ಯಾರ್ಯಾರಿಂದ ಸಹಾಯವನ್ನು ಕೇಳಿದರು. बाबूभाई कुल 3 लोगों से मदद मांगते हैं. वे सबसे पहले माली से, बाद में ऊंट वाले से और अंत में घोड़े वाले से मदद मांगते हैं. नेक्स्ट क्वेश्चन. ನವೀಕರಣೀಯ ಯೋಗ್ಯ ಊರ್ಜಾओं पर प्रकाश डालिए. ನವೀಕರಿಸಬಹುದಾದ ಶಕ್ತಿ ಮೂಲಗಳ ಬಗ್ಗೆ ಬೆಳಕನ್ನು ಚೆಲ್ಲಿ. नवीकरणीय योग्य ऊर्जा का उत्पादन प्रमुखतः जल, वायु तथा सूर्य इन तीनों तत्वों से होता है. ये सब नवीकरणीय योग्य ऊर्जा हैं. ನವೀಕರಣೀಯ ಯೋಗ್ಯ ಶಕ್ತಿಯ ಉತ್ಪಾದನೆ ಮುಖ್ಯವಾಗಿ ನೀರು, ವಾಯು ಮತ್ತು ಸೂರ್ಯನಿಂದ, ಈ ತತ್ವಗಳಿಂದ ಆಗುತ್ತದೆ. ಇವೆಲ್ಲ ನವೀಕರಣೀಯ ಶಕ್ತಿ ಸಂಪನ್ಮೂಲಗಳು. ಚೆನ್ನಮ್ಮ ಕೆ ಮಾತಾ ಪಿತಾ ಕೌನ್ ಥೆ. ನೆಕ್ಸ್ಟ್ ಕ್ವೆಶ್ಚನ್. उत्तर. ಚೆನ್ನಮ್ಮ के माता पिता धूलप्पा देसाई और पद्मावती थे. नेक्स्ट क्वेश्चन. दुर्घटना से बचने के 2 उपाय लिखिए. ದುರ್ಘಟನೆಯಿಂದ ಪಾರಾಗುವ 2 ಉಪಾಯಗಳನ್ನು ಬರೆಯಿರಿ. उत्तर. दुर्घटना से बचने के लिए अनेक उपाय हैं. गाड़ी चलाते समय हेलमेट पहनना चाहिए. ವಾಹನವನ್ನು ಓಡಿಸಬೇಕಾದ್ರೆ ಹೆಲ್ಮೆಟ್ ಹಾಕ್ಕೋಬೇಕು. ಚಲ್ತಿ ಬಸ್ में नहीं चढ़ना चाहिए. ಹೋಗ್ತಾ ಇರೋ ಬಸ್ಸಲ್ಲಿ ಹತ್ತಬಾರ್ದು. ಸಡಕ್ ಪರ್ नहीं खेलना चाहिए. ರಸ್ತೆಯ ಮೇಲೆ ಆಟವನ್ನು ಆಡಬಾರ್ದು. 22ನೇ ಪ್ರಶ್ನೆ. आज मेरे सामने है रास्ता इतना पड़ा पंक्ति का आशय क्या है. उत्तर. आज मेरे सामने है रास्ता इतना पड़ा पंक्ति का आशय यह है कि मनुष्य को दुविधा में पड़ने की ज़रूरत नहीं है. उसके सामने कुछ करने के लिए बहुत संभावनाएं हैं. ಮನುಷ್ಯ ಗೊಂದಲದಲ್ಲಿ ಬೀಳುವುದು ಬೇಕಾಗಿಲ್ಲ. ಅವನ ಮುಂದೆ ಮಾಡಲಿಕ್ಕೆ ಅನೇಕ ಸಂಭವನೀಯತೆಗಳಿವೆ. 23ನೇ ಪ್ರಶ್ನೆ. ಕಲ್ಪನಾ ಕೆ ಬಚ್ಪನ್ ಕಿ ಆಕಾಂಕ್ಷಾ ಕ್ಯಾ ಥಿ. ಕಲ್ಪನಾ ಅವರ ಅಂದರೆ ಕಲ್ಪನಾ ಚಾವ್ಲಾ ಅವರ ಬಾಲ್ಯದ ಆಕಾಂಕ್ಷೆ ಏನಾಗಿತ್ತು. ಅಥವಾ ಕಲ್ಪನಾ ಕಿ ಶಿಕ್ಷಾ ಕೆ ಬಾರೆ ಮೇ ಲಿಖಿಯೆ. ಕಲ್ಪನಾ ಚಾವ್ಲಾ ಅವರ ಶಿಕ್ಷಣದ ಬಗ್ಗೆ ಬರೆಯಿರಿ. ಈ 2 ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ. कल्पना के बचपन की आकांक्षा यह थी कि वह आकाश में स्थित चांद सितारों को छूना चाहती थी. ಅವರ ಬಾಲ್ಯದ ಆಸೆ ಏನಾಗಿತ್ತು ಅಂದರೆ ಚಂದ್ರ ತಾರೆಗಳನ್ನು ಮುಟ್ಟಿ ಬರಲಿಕ್ಕೆ ಬಯಸಿದರು. इसलिए उन्होंने अपनी पढ़ाई भी इस आकांक्षा के अनुरूप ही की थी. ಈ ನಿಟ್ಟಿನಲ್ಲಿ ಅವರು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಶಿಕ್ಷಣವನ್ನು ಪಡೆದುಕೊಂಡರು. ಇನ್ನೊಂದು ಪ್ರಶ್ನೆಗೆ ಉತ್ತರ. ಕಲ್ಪನಾನೆ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜ್ ಚಂಡೀಗಢ ಸೆ ಏರೋಸ್ಪೇಸ್ ಮೇ BE ಅಂದರೆ ಅವರು ಚಂಡೀಗಢದ पंजाब इंजीनियरिंग ಕಾಲೇಜಿನಿಂದ ಏರೋಸ್ಪೇಸ್ನಲ್ಲಿ BE ಪದವಿಯನ್ನು ಪಡ್ಕೊಂಡ್ರು. बाद में उन्होंने अमेरिका के टेक्सास विश्वविद्यालय से मास्टर डिग्री प्राप्त की. अमेरिकाದ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಿಂದ ಮಾಸ್ಟರ್ ಡಿಗ್ರಿಯನ್ನು ಪಡೆದುಕೊಂಡರು. 24ನೇ ಪ್ರಶ್ನೆ. सब प्रतिभागियों को विजयी क्यों घोषित किया गया. ಸ್ಪರ್ಧಾಳುಗಳನ್ನು ವಿಜಯಶಾಲಿ ಅಂಥೇಳಿ ಘೋಷಿಸಲಾಯಿತು ಯಾಕೆ. ಅಥವಾ बुझते दीपों के तन में मन में कवि किस प्रकार के प्रकाश भरने को कहते हैं. ಆರುತ್ತಿರುವ ದೀಪಗಳ ತನುಮನದಲ್ಲಿ ಕವಿ ಎಂತಹ ಬೆಳಕನ್ನು ತುಂಬಲು ಇಷ್ಟಪಡುತ್ತಾರೆ. ಇದಕ್ಕೆ ಉತ್ತರಗಳು. सबके सब एक साथ विजयी इसलिए हुए कि उस दिन दोस्ती का अनोखा दृश्य
देख दर्शकों की तालियां थमने का नाम नहीं ले रही थी. ಎಲ್ಲರೂ ವಿಜಯಶಾಲಿಯಾಗಿದ್ದೆ ಯಾಕಂದರೆ ವೀಕ್ಷಕರು ಒಂದು ಸ್ನೇಹದ ವಿಶಿಷ್ಟ ಸನ್ನಿವೇಶವನ್ನು ನೋಡಿ ಚಪ್ಪಾಳೆ ತಟ್ಟೋದನ್ನು ನಿಲ್ಲಿಸಲೇ ಇಲ್ಲ ಅವರು. ಆದ್ದರಿಂದ ಎಲ್ಲರಿಗೂ ಪುರಸ್ಕಾರ ಕೊಡಬೇಕಾಯಿತು. ಇನ್ನೊಂದು ಪ್ರಶ್ನೆಗೆ ಉತ್ತರ. बुझते दीपों के तन में मन में कवि स्नेह का प्रकाश भरने को कहते हैं. ಆರುತ್ತಿರುವ ದೀಪಗಳ ತನು ಮನಸ್ಸಿನಲ್ಲಿ ಸ್ನೇಹದ ಬೆಳಕನ್ನು ತುಂಬಲಿಕ್ಕೆ ಕವಿ ಹೇಳುತ್ತಾರೆ. कवि भगवान से प्रार्थना करते हैं कि मुझे इस प्रकार की शक्ति और स्नेह दो. ಕವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದೇನೆಂದರೆ ನನಗೆ ಇಂತಹದೇ ಶಕ್ತಿ ಮತ್ತು ಸ್ನೇಹವನ್ನು ದಯಪಾಲಿಸು. नेक्स्ट मेन क्वेश्चन. 5ನೇ ಮುಖ್ಯ ಪ್ರಶ್ನೆ ಇದು. ನಿಮ್ನಲಿಖಿತ ಪ್ರಶ್ನೋं के उत्तर 3-4 ವಾಕ್ಯೋं में लिखिए. 9 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಒಟ್ಟು 27 ಅಂಕಕ್ಕೆ ಈ ಭಾಗದಲ್ಲಿ ಕೇಳಿರ್ತಾರೆ. ಇಲ್ಲಿ ಪ್ರಶ್ನೆಗಳಿಗೆ ಅರ್ಥವನ್ನು ಮಾತ್ರ ನಾನು ಹೇಳ್ತೇನೆ. ಉತ್ತರಕ್ಕಾಗಿ ಒಂದು PDF ಕಾಪಿಯನ್ನು ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ನಲ್ಲಿ ನೀವು ಆ ಲಿಂಕನ್ನು ಒತ್ತಿಬಿಟ್ಟು PDF ಡೌನ್ಲೋಡ್ ಮಾಡ್ಕೋಬೋದು. 25ನೇ ಪ್ರಶ್ನೆ. ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಕಾ ಉದ್ದೇಶ ಕ್ಯಾ ಥಾ. ರಾಮಕೃಷ್ಣ ಮಿಷನ್ನಿನ ಸ್ಥಾಪನೆಯ ಉದ್ದೇಶವೇನು. 26ನೇ ಪ್ರಶ್ನೆ. ಮೌಸಿ ಕಿ ನಿಸ್ವಾರ್ಥ ಸೇವಾಕ್ಕೆ ಬಾರೆ ಮೇ ಲಿಖಿಯೇ. ಮೌಸಿ ಪಾಠದಲ್ಲಿ ಮೌಸಿ ಅಂದರೆ ಚಿಕ್ಕಮ್ಮನ ನಿಸ್ವಾರ್ಥ ಸೇವೆಯ ಬಗ್ಗೆ ಬರೆಯಿರಿ. 27. ಶಿಲಂಗ್ ನಗರಕ್ಕೆ ಬಾರೆ ಮೇ ಲಿಖಿಯೇ. ಶಿಲಂಗ್ ನಗರದ ಬಗ್ಗೆ ಬರೆಯಿರಿ, ಅದನ್ನು ವರ್ಣಿಸಬೇಕು. 28. ಭೀಮ್ನೆ ಬ್ರಾಹ್ಮಣ ಪರಿವಾರ ಕಾ ಕಷ್ಟ ಕೈಸೆ ದೂರ ಕಿಯಾ. ಭೀಮನು ಬ್ರಾಹ್ಮಣ ಪರಿವಾರದ ಕಷ್ಟವನ್ನು ಹೇಗೆ ದೂರ ಮಾಡಿದನು. 29ನೇ ಪ್ರಶ್ನೆ. ಸಡಕ್ ಕೋ ಸಾಫ್ ಸುಥರಾ ರಖನೆ ಕೆ ಲಿಯೆ ಹಮೆ ಕ್ಯಾ ಕರ್ನಾ ಚಾಹಿಯೆ. ರಸ್ತೆಯನ್ನು ಸ್ವಚ್ಛವಾಗಿ ಮತ್ತು ಸುರಕ್ಷತೆಯಿಂದ ಇಟ್ಕೋಬೇಕಂದ್ರೆ ನಾವೇನು ಮಾಡಬೇಕು. ಸಡಕ್ ಕಿ ರಕ್ಷಾ ಸಬ್ಕಿ ಸುರಕ್ಷಾ, ಈ ಪಾಠದ ಪ್ರಶ್ನೆ ಇದು. 30ನೇ ಪ್ರಶ್ನೆ. ಪರ್ಯಾವರಣ ಕಾ ಮಹತ್ವ ಸಮझाइए. ಪರಿಸರದ ಮಹತ್ವವನ್ನು ತಿಳಿಸಿ. ಇದು ಪರ್ಯಾವರಣ ಬಚಾವೋ ಕವಿತೆಯ ಮೇಲೆ ಕೇಳಿರುವ ಪ್ರಶ್ನೆ. 31ನೇ ಪ್ರಶ್ನೆ. ಮೆಹನತ್ ಕರ್ನೆ ವಾಲೆ ಮಿಲ್ಕರ್ ಕದಂ ಬಡಾನೆ ಸೆ ಕ್ಯಾ ಹೋತಾ ಹೈ. ಇದು ಸಾಥಿ ಹಾತ್ ಬಡಾನಾ, ಈ ಕವಿತೆಯ ಪ್ರಶ್ನೆ. ಪರಿಶ್ರಮ ಪಡುವವರು ಒಟ್ಟುಗೂಡಿ ಹೆಜ್ಜೆಯನ್ನು ಹಾಕಿದರೆ ಏನಾಗುತ್ತದೆ ಅಂತ ಇದರ ಅರ್ಥ. 32ನೇ ಪ್ರಶ್ನೆ. ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಅಪನೆ ಶಬ್ದೋ ಮೇ ಲಿಖಿಯೇ. ಕೆಳಗಿನ ದೋಹೆಯ ಭಾವಾರ್ಥವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ. ತರುವರ್ ಫಲ್ ನಹಿ ಖಾತ್ ಹೈ, ಸರ್ವರ್ ಪಿಯಹಿ ನ ಪಾನ್. ಕಹಿ ರಹೀಮ್ ಪರ ಕಾ ಜಹಿತ್, ಸಂಪತ್ತಿ ಸಂಚಹಿ ಸುಜಾನ್. ಇದು ರಹೀಮ್ ಕೆ ದೋಹೆ ಅನ್ನುವ ಒಂದು ಪದ್ಯ, ಲಾಸ್ಟ್ ಪದ್ಯದ್ದು. 33ನೇ ಪ್ರಶ್ನೆ. ನಿಮ್ನಲಿಖಿತ ಗದ್ಯಾಂಶ ಕಾ ಅನುವಾದ ಕನ್ನಡ ಭಾಷಾ ಮೇ ಲಿಖಿಯೇ. ಈ ಗದ್ಯ ಭಾಗವನ್ನು ಕನ್ನಡ ಭಾಷೆಯಲ್ಲಿ ಅನುವಾದಿಸಿ. राज्य और राष्ट्र के स्तर पर खिलाड़ियों को पुरस्कार दिए जाते हैं. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಟಗಾರರಿಗೆ ಪುರಸ್ಕಾರವನ್ನು ಕೊಡಲಾಗುತ್ತದೆ. ಜೈಸೆ ಅರ್ಜುನ್, ಏಕಲವ್ಯ, ದ್ರೋಣಾಚಾರ್ಯ, ಧ್ಯಾನ್ ಚಂದ್, ರಾಜೀವ್ ಖೇಲ್ ರತ್ನ ಆದಿ. ಉದಾಹರಣೆಗೆ ಅರ್ಜುನ್, ಏಕಲವ್ಯ, ದ್ರೋಣಾಚಾರ್ಯ, ಧ್ಯಾನಚಂದ, ರಾಜೀವ್ ಖೇಲ್ ರತ್ನ ಇತ್ಯಾದಿ. ಪುರಸ್ಕಾರ ಕೆ ಸಾಥ್ ಧನರಾಶಿ ಭಿ ದಿ ಜಾತಿ ಹೈ. ಪುರಸ್ಕಾರದ ಜೊತೆಗೆ ಹಣವನ್ನು ಸಹ ಕೊಡಲಾಗುತ್ತದೆ. 6ನೇ ಮೇನ್ ಕ್ವಶನ್. ನಿಮ್ನಲಿಖಿತ ಪ್ರಶ್ನೋं के उत्तर 5-6 ವಾಕ್ಯೋं में लिखिए. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ 34ನೇ ಪ್ರಶ್ನೆ. ಖೇಲೋं के ಪ್ರಕಾರೋं पर ಪ್ರಕಾಶ डालिए. ಆಟಗಳ ವಿಧಗಳ ಮೇಲೆ ಬೆಳಕನ್ನು ಚೆಲ್ಲಿ, ಅಥವಾ ಖೇಲೋं की उपयोगिता के बारे में आप क्या जानते हैं. ಆಟದ ಉಪಯೋಗಗಳ ಬಗ್ಗೆ ನಿಮಗೇನೇನು ಗೊತ್ತಿದೆ. 35ನೇ ಪ್ರಶ್ನೆ. ನಿಮ್ನಲಿಖಿತ ಪದ್ಯಾಂಶ ಪೂರ್ಣ ಕೀಜಿಯೆ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಊಂಚಾ ಹಿಯಾ ಡ್ಯಾಶ್ ಡ್ಯಾಶ್, 3 ಸಾಲುಗಳನ್ನು ಬಿಟ್ಟು ಹರಾಭರ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಅದಕ್ಕೆ ಉತ್ತರ. ಊಂಚಾ ಹಿಯಾ ಹಿಮಾಲಯ ತೇರಾ, ಉಸ್ಮೆ ಕಿತನಾ ಸ್ನೇಹ ಭರಾ, ದಿಲ್ ಮೇ ಅಪ್ನೆ ಆಗ್ ದಬಾಕರ್ ರಕ್ತಾ ಹಮ್ಕೋ ಹರಾ ಭರಾ. ಮೈಥಿಲಿ ಶರಣಗುಪ್ತರ ಮೊದಲನೇ ಕವಿತೆ ಜೈ ಜೈ ಭಾರತ್ ಮಾತಾ ಕವಿತೆಯ ಸಾಲುಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 36ನೇ ಪ್ರಶ್ನೆ. ನಿಮ್ನಲಿಖಿತ ಗದ್ಯಾಂಶ ಪಡ್ಕರ್ ಅಧೋಲಿಖಿತ ಪ್ರಶ್ನೋं के उत्तर लिखिए.
ಈ ಗದ್ಯ ಭಾಗವನ್ನು ಓದಿಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಗದ್ಯ ಭಾಗದಲ್ಲಿ ಸ್ವಲ್ಪ ವಿಷಯ ಸಮರ್ಪಕವಾಗಿಲ್ಲ, ಅದನ್ನು ನಾನು ಪೂರ್ಣಗೊಳಿಸಿ ಈ ರೀತಿ ಕರೆಕ್ಟಾಗಿ ಕೊಟ್ಟಿದ್ದೇನೆ. हिरण्यकश्यप ने प्रहलाद को ईश्वर की पूजा ना करने को कहा. ಹಿರಣ್ಯಕಶಿಪು, ಇಲ್ಲಿ ಹಿರಣ್ಯಕಶ್ಯಪ್ ಅಂತ ಹೇಳಿದ್ದಾರೆ. ಅವನೇನು ಮಾಡ್ದ, ತನ್ನ ಮಗ ಪ್ರಹ್ಲಾದನಿಗೆ ಈಶ್ವರನ ಪೂಜೆ ಮಾಡಬೇಡ ಅಂತ ಹೇಳ್ದ. ಪ್ರಹ್ಲಾದ್ ಭಗವಾನ್ ವಿಷ್ಣು ಕ ಅನನ್ಯ ಭಕ್ತ. ಪ್ರಹ್ಲಾದ ಭಗವಂತನಾಗಿರ್ತಕ್ಕಂಥ ವಿಷ್ಣುವಿನ ಅನನ್ಯ ಭಕ್ತನಾಗಿದ್ದ. ಉಸ್ನೆ ಅಪ್ನೆ ಪಿತಾ ಹಿರಣ್ಯಕಶ್ಯಪ್ ಕಿ ಬಾತ್ ನಹಿ ಮಾನಿ. ಅವನು ತನ್ನ ತಂದೆ ಹಿರಣ್ಯಕಶಿಪುವಿನ ಮಾತನ್ನು ಕೇಳಲಿಲ್ಲ. ತಬ್ ಹಿರಣ್ಯಕಶ್ಯಪ್ನೆ ಉಸೆ ಕೈದ್ ಖಾನೆ ಮೇ ಡಾಲ್ ದಿಯಾ. ಆಗ ಹಿರಣ್ಯಕಶಿಪು ಅವನನ್ನು ಬಂದಿ ಮಾಡಿಕೊಂಡ, ಬಂದಿಗೃಹದಲ್ಲಿ ಹಾಕಿದ. ಗರ್ಮ ಖಂಬೆ ಸೆ ಬಂಧವಾ ದಿಯಾ. ಬಿಸಿಯಾಗಿರ್ತಕ್ಕಂಥ ಕಂಬಕ್ಕೆ ಅವನನ್ನು ಕಟ್ಟಾಕೋಕೆ ಹೇಳ್ದ, ಕಟ್ಟಿ ಹಾಕಿಸಿದ. ಪಹಾಡ್ ಸೆ ಗಿರಾ ದಿಯಾ. ಬೆಟ್ಟದಿಂದ ಅವನನ್ನು ಬೆಟ್ಟದ ಮೇಲಿಂದ ಕೆಳಕ್ಕೆ ತಳ್ಳಿದ. ಲೇಕಿನ್ ಸಬ್ ಕುಚ್ ಹೋನೆ ಪರ್ ಭಿ ಪ್ರಹ್ಲಾದ್ ಕೋ ಕುಚ್ ನಹೀ ಹುವಾ. ಆದರೆ ಇಷ್ಟೆಲ್ಲ ಆದರೂ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. हिरण्यकश्यप की बहन होलिका को वरदान था कि वह आग में जल नहीं सकती. ಹಿರಣ್ಯಕಶಿಪುವಿಗೆ ಒಬ್ಬ ತಂಗಿ ಇದ್ಲು, ಹೋಲಿಕಾ ಅಂತ. ಅವಳಿಗೆ ಏನು ವರದಾನ ಇತ್ತು ಅಂದರೆ, ಅವಳು ಬೆಂಕಿಯಲ್ಲಿ ಕುಳಿತರೂ ಸಹ ಸುಡಬಾರ್ದು, ಆ ರೀತಿಯ ಒಂದು ವರದಾನ ಇತ್ತು. ಹೋಲಿಕಾ ಪ್ರಹ್ಲಾದ್ ಕೋ ಗೋದ್ ಮೇ ಲೇಕರ್ ಆಗ್ ಮೇ ಬೈಠಿ. ಹೋಲಿಕಾ ಪ್ರಹ್ಲಾದನನ್ನು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ಬೆಂಕಿಯಲ್ಲಿ ಕೂತ್ಕೊಂಡ್ಳು. ಪರಂತು ದೇಖ್ತೆ ಹಿ ದೇಖ್ತೆ ವಹ ಜಲ್ಕರ್ ರಾಖ್ ಹೋ ಗಯಿ. ನೋಡ್ತಿದ್ದಂಗೆ ಅವಳು ಸುಟ್ಟು ಹೋಗ್ಬಿಟ್ಲು. ಅವ್ರ ಪ್ರಹ್ಲಾದ್ ಕಾ ಕುಚ್ ಭಿ ನಹಿ ಬಿಗಡ. ಆದರೆ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಇದು ಗದ್ಯಾಂಶ. ಇದರ ಮೇಲೆ 4 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ. ಪ್ರಹ್ಲಾದ್ ಕೋ ಹಿರಣ್ಯಕಶ್ಯಪ್ನೆ ಕೈದ್ ಖಾನೆ ಮೇ ಕ್ಯೋं ಡಾಲ್ ದಿಯಾ. ಪ್ರಹ್ಲಾದನನ್ನು ಹಿರಣ್ಯಕಶಿಪು ಯಾಕೆ ಕಾರಾಗೃಹದಲ್ಲಿ ಹಾಕಿಸಿದ. 2. ಭಗವಾನ್ ಕೆ ಅನನ್ಯ ಭಕ್ತ ಕೌನ್ ಥಾ. ಭಗವಂತನ ಅಂದರೆ ಈಶ್ವರನ ಅನನ್ಯ ಭಕ್ತನಾರು, ಯಾರು. ಹೋಲಿಕಾ ಕೌನ್ ಥಿ. ಹೋಲಿಕಾ ಯಾರು. ಲಾಸ್ಟ್, ಹೋಲಿಕಾ ಕೋ ಪ್ರಾಪ್ತ ವರದಾನ್ ಕ್ಯಾ ಥಾ. ಹೋಲಿಕಾಳಿಗೆ ಯಾವ ಒಂದು ವರ ಇತ್ತು, ಯಾವ ವರ ಅವಳಿಗೆ ಸಿಕ್ಕಿತ್ತು. ಮೊದಲನೇ ಪ್ರಶ್ನೆಗೆ ಉತ್ತರ, ಪ್ರಹ್ಲಾದ್ ನೆ ಅಪ್ನೆ ಪಿತಾ ಹಿರಣ್ಯಕಶ್ಯಪ್ ಕಿ ಬಾತ್ ನಹಿ ಮಾನಿ ಇಸ್ಲಿಯೇ ಉಸ್ಕೋ ಕೈದ್ ಖಾನೆ ಮೇ ಡಾಲ್ ದಿಯಾ. ಎರಡನೇದಕ್ಕೆ, ಪ್ರಹ್ಲಾದ್ ಭಗವಾನ್ ಕಾ अनन्य भक्त था अथवा भगवान विष्णु का अनन्य भक्त था. होलिका कौन थी. ಅದಕ್ಕೆ होलिका हिरण्यकश्यप की बहन थी. लास्ट, होलिका को आग में ना जलने का वरदान था. 37ನೇ ಪ್ರಶ್ನೆಗೆ ಇಲ್ಲಿ 3 ಪ್ರಬಂಧಗಳನ್ನ ಕೊಟ್ಟಿರ್ತಾರೆ. निम्नलिखित विषयों में से किसी एक विषय पर 10-12 वाक्यों में निबंध लिखिए. ಮೊದಲನೇದು पर्यावरण की रक्षा, ಅದರಲ್ಲಿ ವಿಷಯ ಪ್ರವೇಶ, ವಿಷಯ ವಿಸ್ತಾರ, ಉಪಸಂಹಾರ. ಇದನ್ನು ಪರ್ಯಾವರಣ ಬಚಾವೋ ಈ ಕವಿತೆ ಆಧಾರದ ಮೇಲೆ ನಾವು ಬರಿಬೋದು. ಸಾಮಾನ್ಯವಾಗಿ ಪರಿಸರ ಮಾಲಿನ್ಯದ ಪ್ರಬಂಧದ ಮೇಲೆ ಬರಿಬೋದು. ಖೇಲೋ ಕಾ ಮಹತ್ವ, ಖೇಲೋ ಕೂದೋ ಸ್ವಸ್ಥ ರಹೋ ಈ ಪಾಠದ ಆಧಾರದ ಮೇಲೆ ಇದಕ್ಕೆ ಬರಿಬೋದು. ವಿಷಯ ಪ್ರವೇಶ, ವಿಷಯ ವಿಸ್ತಾರ, ಉಪಸಂಹಾರ. ಪ್ರಸ್ತಾವನೆ ಅಂದರೆ ಪೀಠಿಕೆ, ವಿಷಯದ ಬೆಳವಣಿಗೆ, ಮತ್ತು ಉಪಸಂಹಾರ ಮುಕ್ತಾಯ. ಕಂಪ್ಯೂಟರ್ ಅದು ಸಹ ಅಷ್ಟೇ, ವಿಷಯ ಪ್ರವೇಶ, ವಿಷಯ ವಿಸ್ತಾರ, ಉಪಸಂಹಾರ. कड़ेगे 38ನೇ प्रश्न, अपने विद्यालय के प्रधानाध्यापक को बहन की शादी का कारण देते हुए 3 दिन की छुट्टी के लिए प्रार्थना पत्र लिखिए. ನಿಮ್ಮ ಪುಸ್ತಕದ 149, 150ನೇ ಪುಟದಲ್ಲಿ 2 ಪತ್ರಗಳನ್ನು ಕೊಟ್ಟಿದ್ದಾರೆ. ಆ ಪತ್ರದಲ್ಲೇ ಸ್ವಲ್ಪ ವಿಷಯ ಬದಲಾವಣೆ ಮಾಡಿ ನೀವು ಬರಿಬೋದು. ಅಲ್ಲಿ ಆ ಪತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಭಾಯಿ ಕಿ ಶಾದಿ ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಬಹನ್ ಕಿ ಶಾದಿ ಅಂತ ಚೇಂಜ್ ಮಾಡಿ, ಆ ಡೇಟ್ಗಳನ್ನು ಚೇಂಜ್ ಮಾಡಿ ಪತ್ರವನ್ನು ಬರಿಬೋದು. ಅದೇ ರೀತಿ ಅಪ್ನೆ ವಿದ್ಯಾಲಯಕ್ಕೆ ಶೈಕ್ಷಿಕ ಪ್ರವಾಸ ಕಾ ವರ್ಣನ करते हुए ಮಿತ್ರ ಕೋ ಪತ್ರ ಲಿಖಿಯೇ. ಇಲ್ಲಿ ಮಿತ್ರನಿಗೆ ಪತ್ರ ಬರೀರಿ ಅಂತ ಕೇಳಿರೋದು, ಪಿತಾಜಿಗೆಲ್ಲ. ನೀವು ಪ್ರವಾಸಕ್ಕೆ ಹೋಗಿ ಬಂದಿರಿ, ಅದನ್ನು ವರ್ಣಿಸುತ್ತಾ ನಿಮ್ಮ ಮಿತ್ರನಿಗೆ ಒಂದು ಪತ್ರ ಬರೆಯಿರಿ.